ನೋಡಿ ಈ ಮರಕ್ಕೆ ಒಂದು 7 ರಿಂದ 8 ವರ್ಷ ಆಗಿದೆ. ಇನ್ನೂ 70 ರಿಂದ 80 ವರ್ಷ ಆದರೂ ಕೂಡ ಇದು ಕಾಯಿ ಬಿಡಲ್ಲ. ಯಾಕಂದರೆ ಇದು ಗಂಡ್ಸಲ್ಲ ಅಥವಾ ಹೆಂಗ್ಸಲ್ಲ. ಏನಕ್ಕೆ ಈ ಥರ ಆಗುತ್ತಂದರೆ ನೀವು 10 ವರ್ಷದ ಹುಡುಗನ ಮದುವೆ ಮಾಡಿದ್ರೆ ಮಕ್ಕಳಾಗ್ತಾವ, ಮದುವೆ ಏನೋ ಮಾಡ್ಬೋದು ಬಟ್ ಮಕ್ಕಳಾಗಲ್ಲ. ಏನಾಗುತ್ತಂದರೆ ನಾಟಿ ವೆರೈಟಿನ ತೊಗೊಂಡವಾಗ ಮಿನಿಮಮ್ ತಾಯಿ ಮರಕ್ಕೆ 40 ವರ್ಷ ಆಗಿರಬೇಕು. ಇವಾಗ ನೀವು ಈ ಕಡೆ ನೋಡಿದ್ರೆ ಇವೆಲ್ಲದಕ್ಕೂ ಕೂಡ 40 ವರ್ಷ ಪ್ಲಸ್ಸೇ ಆಗಿದೆ. ಸೊ ಇಂಥದ್ರಲ್ಲಿ ಒಳ್ಳೆ ಮರಗಳನ್ನು ನೋಡಿ ಒಳ್ಳೆ ಕಾಯಿ ಬಿಟ್ಟಿರುತ್ತೆ ಗೊತ್ತಾ, ಅಂಥದನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೋ ಆತರಕ್ಕೆ ಕಾಯಿ ಸಿಗ್ತಿಲ್ಲ ಅಂತೇಳ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಗಿಡ ತೊಗೊಂಬಂದು ಹಾಕಿದ್ರೆ ಏನಾಗುತ್ತೆ ಅಂದರೆ ಇದೇ ರೀತಿ ಆಗುತ್ತೆ. ಈ ಥರ ಪ್ರಾಬ್ಲಮ್ ಎಲ್ಲಿ ಜಾಸ್ತಿ ಆಗ್ತಿದೆ ಅಂದರೆ ತಮಿಳ್ನಾಡಲ್ಲಿ ಯಾವಾಗ ರೇಟ್ ಸಿಗಲ್ವೋ ಕೊಬ್ಬರಿಗೆ ಅವಾಗ ಬೆಡ್ಸ್ ಹಾಕಿಬಿಡ್ತಾರೆ. ಅಂದರೆ ನಾರ್ಮಲಾಗಿ ಭೂಮಿಯಲ್ಲಿ ಹಾಕಿ ಬಿಟ್ಬಿಡ್ತಾರೆ. ಏನಕ್ಕೆ ಅದು ಹೂವು ಮಾರೋದಕ್ಕೆ. ನೀವು ರೋಡ್ ಸೈಡ್ ಎಲ್ಲ ತೆಂಗಿನಕಾಯಿ ಹೂವು ಸಿಗ್ತಿರುತ್ತೆ ಗೊತ್ತಾ, ಅದನ್ನು ಮಾಡೋದಕ್ಕೋಸ್ಕರ ಆ ಪ್ರೋಸೆಸ್ ಮಾಡ್ತಾರೆ. ಬಟ್ ಕೆಲವೊಂದು ನರ್ಸರಿಯವರು, ಎಲ್ಲ ನರ್ಸರಿಯವರಲ್ಲ, ಕೆಲವೊಂದು ನರ್ಸರಿಯವರು ಏನಾಗಿದೆ ಅಂದರೆ ಈಗ ತುಂಬ ಡಿಮ್ಯಾಂಡ್ ಇದೆ ಅಂತೇಳ್ಬಿಟ್ಟು ಆ ಕಾಯಿಗಳನ್ನೆಲ್ಲ ತೊಗೊಬಂದ್ಬಿಟ್ಟು ನೀವು ಭೂಮಿಗೆ ಹಾಕಿ ಅಂದರೆ ಪಾಟ್ಗೆ ಹಾಕ್ಬಿಟ್ಟು ನಿಮಗೆ ನಾಟಿ ಗಿಡಗಳು ಅಂತ ಕೊಡ್ತಿದ್ದಾರೆ. ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ. ಆ್ಯಂಡ್ ಕಾಯಿ ಸೈಜ್ ದಪ್ಪ ಇರಬೇಕಾ ಸಣ್ಣ ಇರಬೇಕಾ ಅಂತೇಳ್ಬಿಟ್ಟು ತುಂಬ ಕನ್ಫ್ಯೂಷನ್. ಜನಗಳಿಗೆ ಏನಂದರೆ ದಪ್ಪ ಇದ್ದರೆ ಮಾತ್ರ ಚೆನ್ನಾಗಿ ಕಾಯಿ ಬರುತ್ತೆ, ಹಾಗಂತಲ್ಲ, ನಿಮಗೆ ಸಣ್ಣ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಇನ್ನೂ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಇವಾಗ ದಪ್ಪ ಇರೋರು ಅಥವಾ ಸಣ್ಣ ಇರೋರು ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಅವ್ರ ಟ್ಯಾಲೆಂಟ್ ಮೇಲೆ ಅಥವಾ ಅವ್ರ ಮದರ್ ಪ್ಲ್ಯಾಂಟ್ ಇವಾಗ ಏನು ನಾವು ಕಾಯಿ ಸೆಲೆಕ್ಟ್ ಮಾಡ್ತೀವೋ ಅದರ ತಾಯಿ ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಾಯಿ ಸೈಜ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಮತ್ತು ಇನ್ನೊಂದು ಎತ್ತರ ಇರೋದು ಹಾಕ್ಬೇಕಾ ಚಿಕ್ಕದಿರೋದು ಹಾಕ್ಬೇಕಾ ಅಥವಾ 1 ವರ್ಷದ ಹಾಕ್ಬೇಕಾ 2 ವರ್ಷದ ಹಾಕ್ಬೇಕಾ, ಆದಷ್ಟು ಚಿಕ್ಕ ಗಿಡನೇ ಹಾಕಿ ಬೇಗ ಅಡಾಪ್ಟ್ ಆಗುತ್ತೆ. ಎತ್ತರದಲ್ಲಿ ಇರೋದು ಹಾಕಿದ್ರೆ ಫೈಲ್ಯೂರ್ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಅದು ಬೇರೆ ಅಡ್ಜಸ್ಟ್ ಆಗೋದಕ್ಕೆ 6 ಮಂತ್ಸ್ ಕಾಯಿ ಬಿಡೋದು ಇನ್ನೂ ಲೇಟ್ ಆಗುತ್ತೆ. ಬಟ್ ರೈತರು ಏನಂದರೆ ಒಂದು ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ, ದೊಡ್ಡದು ಹಾಕ್ಬಿಟ್ರೆ ಬೇಗ ಬಂದುಬಿಡುತ್ತೆ, ದೊಡ್ಡದು ಹಾಕಿದ್ರೆ ಬೇಗ ಬರುತ್ತೆ. ಆ ಥರ ಏನಿಲ್ಲ. ನೀವು ಮೀಡಿಯಮ್ ಚಿಕ್ಕ ಸೈಜು ಒಂದು 6 ತಿಂಗಳಿಂದ 12 ತಿಂಗಳ ಒಳಗಡೆ ಇರೋ ಗಿಡಗಳನ್ನು ಹಾಕ್ಕೊಳ್ಳಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ರೈತರು ಇದನ್ನು ನೆನ್ಪಿಟ್ಕೊಳ್ಳಿ, ನೀವು ನರ್ಸರಿಯವರು ಕೂಡ ನೀವೇನಾದರೂ ಗಿಡಗಳು ಮಾಡ್ತೀನಿ ಅಂದರೂ ಕೂಡ ಅಥವಾ ರೈತರೇ ಮಾಡ್ತೀನಿ ಅಂದರೂ ಕೂಡ ಅದರ ತಾಯಿ ಮರಕ್ಕೆ ಮಿನಿಮಮ್ 40 ವರ್ಷ ಆಗಿರಬೇಕು. ನಾಟಿ ಆದರೆ ಡ್ವಾರ್ಫ್ ಆದರೆ ಮಿನಿಮಮ್ 20 ವರ್ಷ ಆಗಿರಬೇಕು. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ. ನಿಮ್ಗೇನಾದ್ರು ಒರಿಜಿನಲ್ ಯಾವುದೇ ಕೋಕೋನಟ್ ತಳಿಯಲ್ಲಿ ಗಿಡಗಳು ಬೇಕಿತ್ತು ಅಂದರೂ ಕೂಡ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.